ಸಭೆಗೆ ನಮ್ಮ ರಾಜ್ಯದಿಂದ ಆಯ್ಕೆ ಆಗಿರುವಂಥದ್ದು. ಅವ್ರ ವಿರುದ್ಧ ಎಲೆಕ್ಟ್ರೋಲ್ ಬಾಂಡ್ ಖರೀದಿ ವಿಚಾರದಲ್ಲಿ ಸಾಕಷ್ಟು ಗೋಲ್ಮಾಲ್ ಮಾಡಿ ಜನಗಳ ಹತ್ರ ಸುಲಿಗೆ ಮಾಡಿದ್ದಾರೆ ಅಂತ ನಾವು ಕೋರ್ಟ್ಗೆ ಹೋಗಿದ್ದಲ್ಲ. ಸುಮ್ಮನೆ ಪ್ರತಿಯೊಂದಕ್ಕೂ ಕಾಂಗ್ರೆಸ್ ವಿರುದ್ಧ ನೀವು ಆಪಾದನೆ ಮಾಡ್ತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಒಬ್ರು ಯಾರೋ ಜನಪರಿಷತ್ ಅಂತ, ಜನಾಧಿಕಾರ ಸಂಘರ್ಷ ಪರಿಷತ್ ಅಂತ NGO, ದಿನೇಶ್ ಅಯ್ಯರ್ ಅಂತ, ಅವ್ರ ಪಕ್ಕ ನೀವು BJP ಅವರೇ ಪಾಪ, ಅವರು ಅಯ್ಯರ್ ಅವರು ಒಂದು ಕೇಸ್ ಹಾಕ್ತಾರೆ. ಈಗ ಹಾಕಿದ್ದಲ್ಲ, ಅವರಾಲೆ ಹಾಕಿ MP ಚುನಾವಣೆ ಮುಂಚೆನೇ ಹಾಕಿದ್ರು. ಏನು ಕೇಂದ್ರ ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟು ಒಂದು ಆದೇಶ ಮಾಡುತ್ತೆ, ಅದನ್ನು ನೀವು ಬಹಿರಂಗಪಡಿಸ್ಬೇಕು. ಎಷ್ಟು ಎಲೆಕ್ಟ್ರಲ್ ಬಾಂಡ್ಸ್ನ ನೀವು ಖರೀದಿ ಮಾಡಿದ್ದೀರಿ, ಯಾರ ಹತ್ರ ತಗೊಂಡಿದ್ದೀರಿ, ಅವ್ರು ಸಂಪೂರ್ಣ ಮಾಹಿತಿಯನ್ನು ಕೊಡಬೇಕು ಅನ್ನುವಂಥದ್ದು ನಿಮಗೇನು ನಿಮ್ಮ ಚಾಟಿ ಬೀಸ್ತು. ಸುಮಾರು 4-5 ತಿಂಗಳು ಸುಪ್ರೀಂ ಕೋರ್ಟ್ ಹೇಳಿದ್ರೂ ಅದನ್ನು ಪಾಲನೆ ಮಾಡಲಿಲ್ಲ, ನೀವು ಬಹಿರಂಗಪಡಿಸಲೇ ಇಲ್ಲ. ಅದರಲ್ಲಿ ನೀವು ಕಾನೂನು ರೂಪಿಸ್ಕೊಂಡಿದ್ರಿ. ಪಾರ್ಲಿಮೆಂಟಲ್ಲಿ ವಿರೋಧ ಪಕ್ಷದವರೆಲ್ಲ ಹೊರಗಡೆ ಹೋಗಿದ್ದಾಗ ಬಿಲ್ ಪಾಸ್ ಮಾಡ್ಕೊಂಡ್ರಿ ನೀವು. ಆ ಕಾಯ್ದೆ ಹೊಸದೊಂದು ಕಾಯ್ದೆ ತಗೊಂಬಂದ್ರ, ಏನು ಎಲೆಕ್ಟ್ರೋಲ್ ಬಾಂಡ್ ವಿಚಾರದಲ್ಲಿ ಕಾನ್ಫಿಡೆನ್ಷಿಯಾಲಿಟಿ ಮೇಂಟೈನ್ ಮಾಡಬೇಕು. ಯಾಕೆ ಮೇಂಟೈನ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಅದು ಭಾಳ ಪ್ರಮುಖವಾಗಿ ಬರೀ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಡಿನಲ್ಲೇ ಎಲ್ಲ ಬಾಂಡ್ಸ್ಗಳನ್ನ ಖರೀದಿ ಮಾಡುವಂಥದ್ದಕ್ಕೆ ಒಂದು ಅವಕಾಶನ ಮಾಡ್ಕೊಂಡ್ರಿ. ಅದರ ಆಧಾರದ ಮೇರೆಗೆ ನಮಗಿರುವಂಥ ಮಾಹಿತಿ ಪ್ರಕಾರ ಸುಮಾರು 12,000 ಕೋಟಿಯಷ್ಟು ಇದು ಕಲೆಕ್ಟ್ ಆಗಿದೆ. ನಿಮಗೆ ಕೂತ್ಕೊಳ್ಳಪ್ಪ, ಅಲ್ಲಿ ಪತ್ರಿಕೆ ಎಷ್ಟು ನಡೀತಾ ಇದೆ. 12,000 ಕೋಟಿ ಕಲೆಕ್ಟ್ ಆಗಿರೋದು. 12,000 ಕೋಟಿನಲ್ಲಿ ಸುಮಾರು 8,000 ಕೋಟಿ ಬಿಲಾಂಗ್ಸ್ ಟು BJP. ಔಟ್ ಆಫ್ 8,000 crores 5,635 ಕೋಟಿ ಬಾಂಡ್ ಕಲೆಕ್ಟ್ ಆಗಿರುವಂಥದ್ದು. ಯಾವ ಇಲಾಖೆ, ಯಾವ ಕಂಪನಿಗಳ ಮೇಲೆ ನೀವು IT ಮತ್ತು ED, NIA, CBI ರೈಡ್ ಮಾಡಿದೆ. ಟಾಪ್ 30 ಕಂಪನಿಗಳ ಪೈಕಿ 23 ಕಂಪನಿಗಳು ರೈಡ್ ಆಗಿರೋ ಕಂಪನಿಗಳಿಂದನೇ ನೀವು ದೇಣಿಗೆ ತಗೊಂಡಿರುವಂಥದ್ದು. 30 ಕಂಪನಿಗಳಲ್ಲಿ 23 ಕಂಪನಿಗಳು ರೈಡ್ ಆಗಿರುವಂಥ ಕಂಪನಿಗಳು ಇವರಿಗೆ ದೇಣಿಗೆ ಕೊಟ್ಟಿರುವಂಥದ್ದು. ಎಲೆಕ್ಟ್ರೋಲ್ ಬಾಂಡ್ಸಲ್ಲಿ ಕೊಟ್ಟಿರುವಂಥದ್ದು. ಎಲೆಕ್ಟ್ರೋಲ್ ಬಾಂಡ್ಸ್ ಅದರಲ್ಲಿ 5,635 ಕೋಟಿಯಷ್ಟು ಹಣ ಕೊಟ್ಟಿದ್ದಾರೆ, ಕಲೆಕ್ಟ್ ಆಗಿದೆ ಬಾಂಡ್. ಇದ್ರ ಬಗ್ಗೆ ಇದು ಸುಲಿಗೆ ಅಲ್ವಾ? ಯಾರ್ಯಾರ ಮೇಲೆ ನೀವು IT ದಾಳಿ ಮಾಡ್ತೀರಿ, ಯಾರ್ಯಾರ ಮೇಲೆ ED ದಾಳಿ ಮಾಡ್ತೀರಿ, ಅವರೆಲ್ಲರೂ ಎಲೆಕ್ಟ್ರೋಲ್ ಬಾಂಡ್ ಖರೀದಿ ಮಾಡಿದ್ರೆ ಬಿಟ್ಬಿಡೋದು, ಅವ್ರು ಮಾನ್ಯ ಮಾಡೋದು. ಅದರಲ್ಲಿ ಸುಮಾರು ಅವ್ರು ಏನು ಇಂಥವ್ರಿಗೂ ರೈಡ್ ಮಾಡಿದರೆ ಅಷ್ಟು ಕಂಪ್ನಿಗಳಲ್ಲಿ 75% ಕಂಪ್ನಿಗಳು ದಿವಾಳಿ ಆಗಿರುವಂಥ ಕಂಪ್ನಿಗಳು, ಲಾಭನೇ ಇಲ್ಲದೆ ಇರುವಂಥ ಕಂಪ್ನಿಗಳು, ಲಾಭ ಇದೆ ಅಂತ ತೋರಿಸ್ಕೊಂಡು ಜನಗಳನ್ನ ಮೋಸ ಮಾಡ್ತಾ ಇರುವಂಥ ಕಂಪ್ನಿಗಳು, ಅವೇ ಸಾಕಷ್ಟು ದೇಣಿಗೆ ಕೊಟ್ಟಿದ್ದಾವೆ. ಇದರ ಬಗ್ಗೆ ಒಂದು ಜನಪ್ರತಿನಿಧಿ ನ್ಯಾಯಾಲಯ ಒಂದು ಆದೇಶ ಮಾಡುತ್ತೆ, ಇದು ತನಿಖೆ ಆಗಬೇಕು ಅಂತ. ತನಿಖೆ ಆಧಾರದ ಮೇರೆಗೆ FIR ದಾಖಲಾಗುತ್ತೆ. ನೀವು MP ಆಗಿ 2 ಸರಿ ಗೆದ್ದಾದಮೇಲೆ ನಮಗೆ ರಾಜ್ಯಕ್ಕೆ ನಿಮ್ಮ ಕೊಡುಗೆ ಏನು ಅಂದರೆ ಸುಮಾರು 1.87 ಲಕ್ಷ ಕೋಟಿ ಹಣ ನಮಗೆ ಕಡಿತ ಆಗಿರುವಂಥದ್ದು. ಅದೇ ನಿಮ್ಮಿಂದ ನಮಗೆ ಆಗಿರುವಂಥ ದೊಡ್ಡ ಮಟ್ಟದ ಲಾಭ. ಇದನ್ನೆಲ್ಲ ಮಾತಾಡಿದರೆ ನೀವು ಸಿದ್ದರಾಮಯ್ಯನವರು ಮಾತಾಡಿದರೆ ಅವ್ರ ವಿರುದ್ಧ ಇಡೀ ದೇಶದಲ್ಲಿ ರಾಹುಲ್ ಗಾಂಧಿ ಬಿಟ್ಟರೆ ಸಿದ್ದರಾಮಯ್ಯನವರು ಭಾಳ ಎಫೆಕ್ಟಿವ್ ಅಗ್ರೆಸಿವ್ BJP ಮತ್ತು RSS ವಿರುದ್ಧ ಮಾತಾಡ್ತಾರೆ ಅನ್ನುವಂಥದ್ದು ಏಕೈಕ ಉದ್ದೇಶ ಇಟ್ಕೊಂಡು ಅವನ್ನ ಮುಳುಗಿಸ್ಬೇಕು ಅನ್ನುವಂಥ ಉದ್ದೇಶದಿಂದ ಮೂಡಾದಲ್ಲಿ ಯಾವ ಪ್ರಕರಣವೂ ಇಲ್ಲದೆ ಇರುವಂಥ ಕೇಸನ್ನ ಮುನ್ನೆಲೆ ತಗೊಂಬಂದು ಅವ್ರ ವಿರುದ್ಧ ನೀವು FIR ದಾಖಲು ಮಾಡಿ ರಾಜೀನಾಮೆ ತಗೊಳ್ಳುವಂಥದ್ದಕ್ಕೆ ಒಂದು ಹುನ್ನಾರ ಮಾಡ್ತಾಯಿದ್ದೀರಿ. ಯಾವ ಕಾರಣಕ್ಕೂ ನಾವು ಹೇಳ್ತಾ ಇದ್ದೀವಿ, ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ಯಾವತ್ತೂ ಈ ರೀತಿ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿರಲಿಲ್ಲ. ರಾಜ್ಯದಲ್ಲಿ ಟಾಪ್ ಟು ಬಾಟಮ್ ಗಲ್ಲಿಲಿರುವಂಥ ಕಾರ್ಯಕರ್ತನಾದಿಯಾಗಿ ಸಣ್ಣ ಕಾರ್ಯಕರ್ತನಿಂದ ಹಿಡಿದು ಡಿಲ್ಲಿಯಲ್ಲಿರುವಂಥ ಹೈಕಮಾಂಡ್ವರೆಗೂ ಇಡೀ ಎಂಟೈರ್ ಕಾಂಗ್ರೆಸ್ ಪಾರ್ಟಿ ಈಸ್ ಗೋಯಿಂಗ್ ಟು ಸ್ಟ್ಯಾಂಡ್ ಬಿಹೈಂಡ್ ಮಿಸ್ಟರ್ ಸಿದ್ದರಾಮಯ್ಯ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್, ಅಟ್ ಎನಿ ಕಾಸ್ಟ್.
ಯಾವ ಕಾರಣಕ್ಕೂ ಯಾವ ಹಂತದಲ್ಲೂ ನಾವು ಸಿದ್ದರಾಮಯ್ಯನವರ ಬಿಟ್ಕೊಡುವಂಥ ಒಂದು ವ್ಯವಸ್ಥೆ ಇಲ್ಲ. 100ಕ್ಕೂ 100ರಷ್ಟು ಸಿದ್ದರಾಮಯ್ಯನವರ ಪರ ಇರ್ತೀವಿ. ನೀವು ಯಾವ ತೊಂದರೆ ಕೊಟ್ಟರು ನಾವು ಫೇಸ್ ಮಾಡ್ತೀವಿ. ಸಿದ್ದರಾಮಯ್ಯನವರು ಧೈರ್ಯವಾಗಿರಬೇಕು. ಯಾವ ಕಾರಣಕ್ಕೂ ನೀವು ಕುಂದುವಂಥ ಕೆಲಸ ಮಾಡಬಾರ್ದು. ಈ ಸೈಟ್ ವಾಪಸ್ನ ಕೊಟ್ಟಾಗಿದೆ, ಕೇಸ್ ಅಲ್ಲಿಗೆ ಮುಗಿದೇನೆ ಮತ್ತೆ ನೀವು ಅದನ್ನು ಮುಂದುವರಿಸುವಂಥ ಕೆಲಸವನ್ನು ಮಾಡಿದರೆ ಜನಸಾಮಾನ್ಯರಿಗೆ ನಾನು ಕೈ ಮುಗಿದು ಕೇಳ್ಕೊತೀನಿ, ದಯಮಾಡಿ ಈ BJP ಮತ್ತು JDSನವರ ಕುತಂತ್ರವನ್ನು ಈಗಲಾದರೂ ಅರ್ಥ ಮಾಡ್ಕೊಳ್ಳಿ. ಇಡೀ ರಾಜ್ಯದ ಜನತೆ, ದೇಶದ ಜನತೆ ನೋಡ್ತಾ ಇದ್ದಾರೆ, ಮಾಧ್ಯಮದ ಮೂಲಕ ನೋಡ್ತಾ ಇದ್ದಾರೆ, ಎಷ್ಟರ ಮಟ್ಟಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ನೋಡ್ತಾ ಇದ್ದೀವಿ. ಕಳೆದ 3 ತಿಂಗಳಿಂದ ಸಿದ್ದರಾಮಯ್ಯನವರಿಗೆ ದಿನನಿತ್ಯ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ತೊಂದರೆ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಬಾಯಿಗೆ ಬಂದಂಗೆಲ್ಲ ಬೈಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾವುದೇ ತಪ್ಪು ಮಾಡದೇ ಇರುವಂಥ ವ್ಯಕ್ತಿ 45 ವರ್ಷಗಳ ರಾಜಕಾರಣದಲ್ಲಿ ಯಾವತ್ತವರು ದುಡ್ಡಿನಿಂದ ಬಿದ್ದವರಲ್ಲ, ಆಸ್ತಿಯಿಂದ ಬಿದ್ದವರಲ್ಲ. ಆ ಥರ ಇದ್ದಿದ್ದು ಇವತ್ತೊಂದು 5,000 ಕೋಟಿ ಒಡೆಯ ಆಗಿರ್ಬೋದಾಗಿತ್ತು. ಸಾವಿರಾರು ಸೈಟ್ಗಳನ್ನ ಮಾಡ್ಕೊಬೋದಾಗಿತ್ತು ಅವರು. ಸಾವಿರಾರು ಕೋಟಿ ವಿದೇಶದಲ್ಲಿ ವಿಜೇಂದ್ರ ಅವರು ಮಾಡಿದಾರಲ್ವ. ವಿಜೇಂದ್ರ ಅವರೇ ಶೆಲ್ ಕಂಪ್ನಿಗಳ ಹೆಸರು ಹೇಳ್ಕೊಂಡು ನೀವು ಇಲ್ಲಿ ಇನ್ವೆಸ್ಟ್ ಮಾಡಿದ್ರಲ್ಲ, ಯಾವುದೋ ವೆಸ್ಟ್ ಬೆಂಗಾಲ್ ಶೆಲ್ ಕಂಪ್ನಿಗಳ ಹೆಸರುಗಳು ಇಟ್ಕೊಂಡು ನಮ್ಮದಷ್ಟು ಇನ್ವೆಸ್ಟ್ಮೆಂಟ್ಗಳ ಹೆಸರುಗಳನ್ನ ತೋರಿಸಿದ್ರಲ್ಲ, ಆ ಥರ ಅನ್ಕೊಂಬಿಟ್ಟಿದ್ದೀರ ನೀವು. ಅಶೋಕ್ ಅವರೇ, ನಿಮ್ಮ ವಿರುದ್ಧ FIR ಇದೆ, ಕ್ರಿಮಿನಲ್ FIR A1. ನೀವು 2-3 ಕೇಸ್ಗಳಲ್ಲಿ A1. ನೀವು ಯಾಕೆ ರಾಜೀನಾಮೆ ಕೊಡಬಾರ್ದು? ಸಿದ್ದರಾಮಯ್ಯನವರ ರಾಜೀನಾಮೆ ಕೇಳುವಂಥದ್ದಕ್ಕೆ ನೈತಿಕತೆ ಇದೆಯಾ ನಿಮಗೆ? ಮಾನ ಮರ್ಯಾದೆ ಇದೆಯಾ? ಜನಗಳ ಕಾಲಲ್ಲಿರೋದು ಕಳ್ಸ್ಕೊತಾರೆ. ಸ್ವಲ್ಪ ದಿವಸ ಹೋದರೆ ಹಿಂಗೆ ಇದೇ ರೀತಿ ನೀವು ನಿಮ್ಮ ತೊಂದರೆಯನ್ನು ಮುಂದುವರಿಸುವಂಥ ಕೆಲಸವನ್ನು ಮಾಡಿದರೆ ಕಾಲಲ್ಲಿ ಇರುವಂಥದ್ದು ಕಳ್ಸ್ಕೊತಾರೆ. ಯಾವನೋ ನಾಯಿ ನರಿ ನಕ್ಕ ಎಲ್ಲ ಮಾತಾಡ್ತಾರೆ. ಸಿದ್ದರಾಮಯ್ಯನವರ ವಿಚಾರದಲ್ಲಿ ಬಾಯಿಗೆ ಬಂದಂಗೆಲ್ಲ ಮಾತಾಡುವಂಥದ್ದು ವ್ಯವಸ್ಥೆ ನಾವು ನೋಡಿದ್ದೀವಿ. ಅವನು JDSನ ದೂರದಾರ, ಅವನು ಮಾತಾಡ್ತಾನೆ. ಕಳ್ಳ ಮಾಲು ಕದ್ದಾದ ಮೇಲೆ ಅದು ಕಳ್ಳ ಮಾಲು ವಾಪಸ್ ಕೊಟ್ಟ ಮೇಲೆ ಶಿಕ್ಷೆ ಅದೇನು ಕಮ್ಮಿ ಆಗ್ಬಿಡ್ತದೆ ಅಂತ. ಕದ್ದವನ ಇವ್ರ ಅಪ್ಪನ ಮನೆ ಆಸ್ತಿ ಏನಾದ್ರು ಕದ್ದಿದ್ದೀವಿ ನಾವು? ಇವ್ರ ಅಪ್ಪನ ಮನೆ ಆಸ್ತಿಗಳೇನಾದ್ರು ಕದ್ದಿದ್ದೀವ? 14 ಸೈಟು ಇವ್ರ ಅಪ್ಪನ ಮನೆ ಆಸ್ತಿನ ನಾವು ಕದ್ದಿದ್ದೀವ? ನಾಲಿಗೆ ಹಿಡಿತದಲ್ಲಿ ಮಾತಾಡಬೇಕು, ಹಿಡ್ಕೊಂಡು ಮಾತಾಡಬೇಕು. 14 ಸೈಟು ಕದ್ದಿರೋ ಸೈಟ್ ಅಲ್ಲ. ನಿಮ್ಮ ಥರ ಕಳ್ತನ ಮಾಡಿ ಲೂಟಿ ಮಾಡುವಂಥ ವ್ಯವಸ್ಥೆ BJP JDSನವ್ರ ಹತ್ರ ಇದೆಯಲ್ಲ, ಆ ಥರದ್ದಲ್ಲ ಇಲ್ಲಿ ನಮ್ಮಲ್ಲಿ ವ್ಯವಸ್ಥೆ. ಪರ್ಯಾಯವಾಗಿ ಪರಿಹಾರ ಕೊಟ್ಟಿರುವಂಥದ್ದನ್ನು ವಾಪಸ್ ಕೊಟ್ಟಿದ್ದೀವಿ. ಮತ್ತೆ ಡೆಫಿನೆಟಾಗಿ 3 ಎಕರೆ 16 ಕುಂಟೆ ಸುಮ್ಮನೆ ಬಿಟ್ಬಿಡೋದ ನಾವು? ಅದನ್ನು ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ಫೈಲ್ ಬಿಫೋರ್ ದಿ ಆನರಬಲ್ ಕೋರ್ಟ್. ಲೆಟ್ ದ ಕೋರ್ಟ್ ಟೇಕ್ ಎ ಡಿಸಿಷನ್. ಜಸ್ಟಿಸ್ ನಮಗೆ ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ತಗೊಳ್ಳಿ ತೀರ್ಮಾನ. ನೀವು ಕದ್ದ ಮಾಲನ್ನು ವಾಪಸ್ ಕೊಟ್ಬಿಟ್ರೆ ಸಿದ್ದರಾಮಯ್ಯವ್ರಿಗೆ ಶಿಕ್ಷೆ ಕಮ್ಮಿ ಆಗ್ಬಿಡ್ತದಾ ಅಂತ ಮಾತಾಡ್ತಾನೆ. ಅವನು ಯಾರೋ ಎಕ್ಸಾಂಪಲ್ ಕೊಟ್ಕೊಂಡು ಮೊಬೈಲ್ ಕದ್ದಿದ್ದನ್ನ ಒಂದು ಎಕ್ಸಾಂಪಲ್ ಕೊಡ್ತಾನೆ. ನೋಡಿ ಹೆಂಗಿದೆ ದುರಂತ ನಮ್ಮ ರಾಜ್ಯದಲ್ಲಿ. ಸಿದ್ದರಾಮಯ್ಯನವ್ರು ಯಾವುದೋ ಸೈಟ್ಗಳು ಕದ್ದವರ 8,000 ಸೈಟು ಇದೇ ಥರ ಹೋಗಿವೆ ಅಂತ ನೀವು ಬಾಯಿ ಬಡ್ಕಾತಾ ಇದ್ದೀರ ಸ್ವಾಮಿ. 14 ಸೈಟ್ಗಳನ್ನು ಬಿಡುಗಡೆ ಮಾಡಿದ್ದೀವಿ, ನಾವು ವಾಪಸ್ ಕೊಟ್ಬಿಟ್ಟಿದ್ದೀವಿ. ಈಗ ಮಿಕ್ಕಿದ ಸೈಟ್ಗಳನ್ನು ನೀವು ಕೊಡಿಸಿ ಹೋರಾಟ ಮಾಡಿ. ಯಾರ್ಯಾರು ಅಂತ ಒಂದು ದಯಮಾಡಿ ಪಟ್ಟಿ ಕೊಡಿ. 8,000 ಸೈಟು ಯಾರ್ಯಾರು ಹೊಡ್ಕೊಂಡವ್ರು 50-50 ಅನುಪಾತದಲ್ಲಿ ಅನ್ನುವಂಥದ್ದು ಬಿಡುಗಡೆ ಮಾಡಬೇಕು. ಈಗಾಗಲೇ ನಾನು ಹೇಳ್ದಂಗೆ 100ಕ್ಕೂ 100ರಷ್ಟು ನೀವು 1 ವಾರ ಗಡುವನ್ನು ಕೊಡ್ತಾ ಇದ್ದೀವಿ. 1 ವಾರದೊಳಗಡೆ ನೀವು ಹೋರಾಟವನ್ನು ಮಾಡಿ ಯಾರ್ಯಾರ ಹತ್ರ 8,000 ಸೈಟ್ ಇದ್ದಾವೆ ಅದನ್ನು ವಾಪಸ್ ಕೊಡಿಸುವಂಥದ್ದಕ್ಕೆ ನೀವು ಹೋರಾಟ ಶುರು ಮಾಡಲಿಲ್ಲ ಅಂದರೆ ನಿಮ್ಮ ಮನೆ ಮುಂದುಗಡೆ ಬಂದು ನಾವು ಹೋರಾಟವನ್ನು ಮಾಡ್ತೀವಿ. 1 ವಾರ ಗಡುವನ್ನು ಕೊಡ್ತಾ ಇದ್ದೀವಿ. ನೆಕ್ಸ್ಟ್ ವೀಕ್ ಆನ್ವರ್ಡ್ಸ್ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್. ಬಟ್ an accused, however high and mighty he may be, is an accused only. Let us not get demotivated by such allegations and threats. I, as the head of SIT, promise you that I will work without fear or favor and bring to justice all criminals and accused in our cases. I also promise you that I will protect you from all the external influences. ಅಂತ ಪತ್ರ ಬರೆದರು. ತಪ್ಪೇನಿದೆ ಇದರಲ್ಲಿ? ಅವ್ರ ಸಬಾರ್ಡಿನೇಟ್ಸ್ಗೆ ಈ ಕೇಸನ್ನು ಹ್ಯಾಂಡಲ್ ಮಾಡುವಂಥ ಸಬಾರ್ಡಿನೇಟ್ಸ್ಗೆ ನೀವು ಯಾವ ಕಾರಣಕ್ಕೂ ಇವರು ಮಾಧ್ಯಮದ ಮೂಲಕ ನಿಮಗೆ ಎದುರಿಸುವಂಥದ್ದು, ಥ್ರೆಟ್ನ್ ಮಾಡುವಂಥದ್ದು, ನೋಡ್ಕೊತೀನಿ ಅನ್ನುವಂಥದ್ದು, ನೆಕ್ಸ್ಟ್ ನಮ್ಮ ಸರ್ಕಾರ ಬರುತ್ತೆ ಅನ್ನುವಂಥದ್ದು, ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇದೆ ಅನ್ನುವಂಥದ್ದು, ಆಮೇಲೆ ಅಮಿತ್ ಶಾ ಅವರು ಲೆಟರ್ ಬರೆದ್ಬಿಟ್ಟು ಇವ್ರನ್ನ ವಾಪಸ್ ತಗೊಳ್ಳಿ ಅಂತ ಬರೆಯೋದು, ಇವನ್ನ ಪನಿಷ್ ಮಾಡಿ ಅಂತ ಬರೆಯೋದು, ನಿಮ್ಮನ್ನು ಆ ಪ್ರಹ್ಲಾದ್ ಜೋಶಿ ಅನ್ನೋರು ಯೂನಿಯನ್ ಮಿನಿಸ್ಟ್ರು ನೀನು ನೋಡ್ಕೊತೀನಿ, ನೀನು ಬಾ, ನಿನಗೆ ಅವನ್ಯಾರ ಸೊರಾಬುದ್ದೀನ್ ಕೇಸಲ್ಲಿ ಒಬ್ಬರನ್ನ ಜೈಲಲ್ಲಿ ಹಾಕಿರೋಲ್ಲ 4 ವರ್ಷ,
ಅದನ್ನು ಕೋಟ್ ಮಾಡಿ ಎಕ್ಸಾಂಪಲ್ ಕೋಟ್ ಮಾಡಿ IPS ಆಫೀಸರ್ಸ್ನ ನೀವು ಥ್ರೆಟ್ ಮಾಡ್ತಾ ಇದ್ದೀರಾ. ಹಂಗೆ ನಿಮ್ಮ ಕೇಸ್ನ ಮುಂದುವರಿಸಬಾರ್ದು ಅಂತನಾ? ನಿಮ್ಮ ಕೇಸ್ಗಳನ್ನು ಯಾರ್ಯಾರು ಕೈಗೆ ಎತ್ಕೊಂಡಿದ್ದಾರೆ ಅವ್ರ ವಿರುದ್ಧ ಎಲ್ಲ ನೀವು ಅಟ್ಯಾಕ್ ಮಾಡೋಂಥ ಕೆಲಸ ಮಾಡೋದಾ ಕುಮಾರಸ್ವಾಮಿ ಅವರೇ? ಅವರೆಲ್ಲ ಕೆಟ್ಟವರೇ. ಜಡ್ಜ್ ವಿರುದ್ಧನೂ ಮಾತಾಡಿದ್ದೀರಿ ನೀವು. ಡಿ ಕುನ್ನಾ ಅವ್ರ ವಿರುದ್ಧ, ಜಸ್ಟಿಸ್ ಡಿ ಕುನ್ನಾ ಅವ್ರ ವಿರುದ್ಧ ಮಾತಾಡಿದ್ದೀರ ನೀವು. ಯಾರ್ಯಾರು ಯಾವ್ಯಾವ ಜಡ್ಜ್ಗಳು ನಿಮ್ಮ ವಿರುದ್ಧ ಜಡ್ಜ್ಮೆಂಟ್ ಕೊಟ್ಟರೆ ಅವರೆಲ್ಲ ನಿಮ್ಮ ಕೆಟ್ಟವರ ವೈರಿಗಳ, ಅವ್ರನ್ನೆಲ್ಲ ಮಾಧ್ಯಮದ ಮುಂದೆ ಬಂದು ಹರಾಜು ಹಾಕುವಂಥ ಕೆಲಸವನ್ನು ಮಾಡಿಬಿಡೋದಾ? ಈ ಲೆವೆಲ್ಗೆ ನೀವು ಒಬ್ಬ ಯೂನಿಯನ್ ಮಿನಿಸ್ಟ್ರು 2 ಸರಿ ಚೀಫ್ ಮಿನಿಸ್ಟರ್ ಆಗಿದ್ದರು, ನಿಮ್ಮ ತಂದೆಯವರು ಪ್ರೈಮ್ ಮಿನಿಸ್ಟರ್ ಆಗಿದ್ದರು, ಈ ಲೆವೆಲ್ಗೆ ಹೋಗುವಂಥದ್ದು ಪ್ರವೃತ್ತಿ ಬೆಳೆಸ್ಕೊಂಡಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಅದಕ್ಕೆ ಅವರು ದೇರ್ ಇಸ್ ಎ ಫೇಮಸ್ ಇನ್ ಇಂಗ್ಲೀಷ್ ಕೋಟ್ ಬೈ ಜಾರ್ಜ್ ಫರ್ನಾಂಡ್ ಶಾ. ಜಾರ್ಜ್ ಫರ್ನಾಂಡ್ ಶಾ ಅವರ ಒಂದು ಇದನ್ನು ಕೋಟನ್ನು ಕೋಟ್ ಮಾಡಿದ್ದಾರೆ. ನೆವರ್ ರೆಸಲ್ ವಿತ್ ಪಿಗ್ಸ್, ಹಂದಿಗಳ ಜೊತೆ ಯಾವಾಗಲೂ ಗುದ್ದಾಡಬೇಡಿ ಅಂತ. ಯು ಬೋತ್ ಗೆಟ್ ಡರ್ಟಿ ಆ್ಯಂಡ್ ದ ಪಿಗ್ ಲೈಕ್ಸ್ ಇಟ್. ನೀವು ಹಂದಿ ಜೊತೆ ಗುದ್ದಾಡೋಕ್ಕೆ ಹೋದರೆ ಹಂದಿ ಗುದ್ದಾಡೋದನ್ನ ಇಷ್ಟಪಡುತ್ತೆ, ಆದರೆ ಯು ವಿಲ್ ಬಿಕಮ್ ಡರ್ಟಿ ಅಂತ. ಅದು ಎಂಜಾಯ್ ಮಾಡುತ್ತೆ, ನೀವು ವಿಲ್ ಬಿಕಮ್ ಡರ್ಟಿ ಅಂತ ಒಂದು ಕೋಟ್ನ ಕೋಟ್ ಮಾಡಿದ್ರೆ. ನಿಮ್ಮನ್ನು ಹಂದಿ ಅಂತ ಎಲ್ಲಂದವ್ರೆ? ಕುಮಾರಸ್ವಾಮಿಯವರು ಹಂದಿ ಅಂತ ಹೇಳೋರ? ಬರ್ನಾರ್ಡ್ ಶಾ ಮೇಲೆ ನೀವು ಕೇಸ್ ಹಾಕ್ಕೋಬೇಕು. ಬರ್ನಾರ್ಡ್ ಶಾ ಇಲ್ಲ, ಸತ್ತಾಗ್ಯವ್ರೆ. ಬರ್ನಾರ್ಡ್ ಶಾಯ್ನ ಬೈಬೇಕಾಗ್ತದೆ ನೀವು ನೆಕ್ಸ್ಟು. ಅವನ ಬರ್ನಾರ್ಡ್ ಶಾ ಹಿಂಗೆ ಹೇಳಿದ ಸರಿ ಇಲ್ಲ ಅಂತ ನೀವು ಹೇಳಿ ನೆಕ್ಸ್ಟ್ ಇದರಲ್ಲಿ ಪತ್ರಿಕೆ ಹೇಳಿಕೆ ಕೊಡಬೇಕಾಗ್ತದೆ. ಇದಕ್ಕೆ ನೀವು ಈ ಚಂದ್ರಶೇಖರ್ ವಿರುದ್ಧ ಏನು ಅವ್ರದ್ದು ಪೂರ್ವ ಚರಿತ್ರೆಯನ್ನೆಲ್ಲ ಜಾಲಾಡಿ ಯೂನಿಯನ್ ಮಿನಿಸ್ಟ್ರು, ಹೋಮ್ ಮಿನಿಸ್ಟ್ರಿಗೆ ಪತ್ರ ಬರೆಯುವಂಥದ್ದು, ಆಫೀಸರ್ಸ್ಗಳನ್ನ ಥ್ರೆಟ್ ಮಾಡುವಂಥದ್ದು, IPS IAS ಆಫೀಸರ್ಸ್ಗಳನ್ನ ನಿಮ್ಮ ಕಪಿಮುಷ್ಟಿಲಿ ಇಟ್ಕೊಂಡಿದ್ದೀರಿ. ನೀವು ಸ್ವತಂತ್ರವಾಗಿ ಕೆಲಸ ಮಾಡುವಂಥದ್ದು ಬಿಡ್ತಾ ಇಲ್ಲ ಅನ್ನುವಂಥದ್ದು ನಾವೆಲ್ಲ ದಿನನಿತ್ಯ ಹೇಳ್ತಾ ಇದ್ದೀವಿ. ರಾಹುಲ್ ಗಾಂಧಿಯವರು, ಸಿದ್ದರಾಮಯ್ಯ ಸಾಹೇಬರು ನಿರಂತರವಾಗಿ ಹೇಳ್ತಾರೆ. ಅದನ್ನೇ ಈಗಲೂ ನಾವು ಹೇಳ್ತಾ ಇರುವಂಥದ್ದು. ನೀವು ಎಂಟೈರ್ ಅಫಿಷಿಯಲ್ಸ್ನ IAS IPS ಆಫೀಸರ್ಸ್ಗಳನ್ನ ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡು ನೀವು ನ್ಯೂಸೆನ್ಸ್ ಮಾಡ್ತಾಯಿದ್ರಿ, ವಿರೋಧ ಪಕ್ಷದವ್ರನ್ನ ಸದೆ ಬಡಿಯುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ ಅನ್ನುವಂಥದ್ದಕ್ಕೆ ಒಂದು ಉದಾಹರಣೆ ಇದು. SIT ಆಫೀಸರ್ನ ನೀವು IPS ಆಫೀಸರ್ನ ಸೀನಿಯರ್ ಮೋಸ್ಟ್ IPS ಆಫೀಸರ್ ನೆಕ್ಸ್ಟ್ ಇಸ್ ಗೋಯಿಂಗ್ ಟು ಬಿಕಮ್ DGP. ಆ ಕ್ಯಾಡರ್ ಮನುಷ್ಯನ ನೀವು ಸುಲಿಗೆಗೋರ, ದರೋಡೆಕೋರ, ಕಳ್ಳ, ಚುಳ್ಳ ಅಂತ ನೀವು ಬೈದ್ಬಿಟ್ರೆ ಅವ್ರು ಸುಮ್ಮನೆ ಬಿಡ್ತಾರೆ? ಹಂಗಾರೆ ನಮ್ಮ ವ್ಯಾಪ್ತಿನಲ್ಲಿ ಬರ್ತಾರೆ ಅವರು? ಸಿದ್ದರಾಮಯ್ಯವ್ರು ಹೇಳ್ಕೊಟ್ಟವ್ರೆ ಅಂತ ನೀವು ಬರೀತೀರ ನೀವು? ಏನು ರೀ, ಮಾನ ಮರ್ಯಾದೆ ಬೇಡವೇನ್ರಿ ನಿಮ್ಮೊಬ್ಬರಿಗೆ? ಮಂತ್ರಿಗಳಾಗಿದ್ದರು, ಯೂನಿಯನ್ ಮಿನಿಸ್ಟರ್ ಆಗಿದ್ದೀರಿ, ದಿನ ಬೆಳಗ್ಗೆ ಎದ್ರು ಮುಖ್ಯಮಂತ್ರಿಗಳನ್ನ ಬೈಯೋದು, ಮುಖ್ಯಮಂತ್ರಿಗಳನ್ನ ಅಟ್ಯಾಕ್ ಮಾಡುವಂಥದ್ದು ಬಿಟ್ಟರೆ. ಪ್ರಹ್ಲಾದ್ ಜೋಶಿ ಅವರೇ ಯೂನಿಯನ್ ಮಿನಿಸ್ಟರ್ ಆಗಿದ್ದೀರಿ 3ನೇ ಬಾರಿ. ದುರಂತ ರೀ. ನಿಮ್ಮ ಹುಬ್ಳಿ ಭಾಗದ ಜನಗಳು ನಿಮ್ಮನ್ನು ಮತ್ತೆ ಆಯ್ಕೆ ಮಾಡ್ತಾರಲ್ಲ. ಸಿದ್ದರಾಮಯ್ಯನವ್ರನ್ನ, ಕಾಂಗ್ರೆಸ್ನವ್ರನ್ನ, ರಾಹುಲ್ ಗಾಂಧಿನ, ಸೋನಿಯಾ ಗಾಂಧಿನ, ಪ್ರಿಯಾಂಕಾ ಗಾಂಧಿನ ಬೈಯೋದು ಒಂದು ಬಿಟ್ಟರೆ ಯಾವತ್ತಾದರೂ ಒಂದು ದಿವಸ ಒಂದೇ ಒಂದು ಯೋಜನೆ ತಗೊಂಬಂದಿದ್ದೀನಿ ಅಂತ ಒಂದು ಪ್ರೆಸ್ ಮೀಟ್ ಮಾಡಿರುವಂಥದ್ದು ನಾನಂತೂ ನೋಡಲಿಲ್ಲ. ನಿಮ್ದು ಎಲ್ಲೆಲ್ಲ ಬಿನಾಮಿ ಆಸ್ತಿಗಳಿದ್ದಾವೆ ಅನ್ನುವಂಥದ್ದು ದಯಮಾಡಿ ಒಂಚೂರು ನಿಮ್ಮ ED ಮೂಲಕನೇ ತನಿಖೆ ಮಾಡಿಸಿ. ಎಲ್ಲೆಲ್ಲಿದ್ದಾವೆ, ಯಾವ್ಯಾವ ಸಂಸ್ಥೆಗಳಲ್ಲಿ ನಿಮ್ಮ ಹೂಡಿಕೆ ಇದೆ, ಯಾವ್ಯಾವ ಮಾಧ್ಯಮಗಳಲ್ಲಿ ಹೂಡಿಕೆ ಇದೆ, ಏನು ಎತ್ತ ಅನ್ನುವಂಥದ್ದು ಒಂಚೂರು ತನಿಖೆ ಮಾಡಿಸಿ. ನೀವು ಕೋಲ್ ಮಿನಿಸ್ಟರ್ ಆಗಿದ್ದಾಗ ಯಾರ್ಯಾರಿಗೆ ಕೋಲ್ ಗುತ್ತಿಗೆಯನ್ನು ಕೊಟ್ಟಿದ್ದೀರಿ ಅವೆಲ್ಲ ಬರ್ತವೆ. ಸೈಕ್ಲಿಂಗ್ ಪ್ರೋಸೆಸ್ ಇದು. ಸೈಕಲ್ಲು ಕೆಳಗಡೆ ಇದ್ದವ್ರು ಮೇಲ್ಗಡೆ ಹೋಗ್ತಾನೆ, ಮೇಲ್ಗಡೆ ಇದ್ದವ್ರು ಕೆಳಗಡೆ ಬರಲೇಬೇಕು. 100ಕ್ಕೂ 100ರಷ್ಟು. ನೆಕ್ಸ್ಟು ಕಾಂಗ್ರೆಸ್ ಪಕ್ಷ ಹಿಂದೆ ಏನು 70 ವರ್ಷ ಆಳ್ವಿಕೆ ಮಾಡ್ತಲ್ಲ, ಆ ರೀತಿ ಮಾಡಲ್ಲ. ನೆಕ್ಸ್ಟು ನೀವೇನು ಮಾಡಿ ಬುದ್ಧಿ ನಮಗೆ ಹೇಳ್ಕೊಟ್ಟಿದ್ದೀರೋ ಅದನ್ನೇ ರಿಪೀಟ್ ಮಾಡ್ತೀವಿ ನಾವು. 10 ವರ್ಷದಲ್ಲಿ ಏನೆಲ್ಲ ನಮಗೆ ಕಲಿಸ್ಕೊಟ್ಟಿದ್ದೀರಿ ಅದನ್ನೇ ರಿಪೀಟ್ ಮಾಡ್ತೀವಿ ನಿಮಗೆ. ಕಾಯಿರಿ, ಪ್ಲೀಸ್ ವೆಯ್ಟ್. ನಥಿಂಗ್ ವಿಲ್ ಹ್ಯಾಪನ್. ಅಲ್ಲಲ್ಲ, ಅವರು ಸೇಡು ಅಂತ ಅಲ್ಲ, ಅವ್ರು ಏನು ನಮ್ಗೆ ಹೇಳ್ಕೊಟ್ಟಿದ್ರೆ ಅದನ್ನು 100% ನಮ್ಗೆ ವಾಪಸ್ ಅವ್ರು ಕೊಡುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದು ಅಷ್ಟೇ ನಮ್ಮದು ಉದ್ದೇಶ. ನೆಕ್ಸ್ಟು ಈ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು 2ನೇ ಬಾರಿ ಇಲ್ಲ ಅಂದರೆ ಆ ಹೋರಾಟವನ್ನು ನಿಮ್ಮ ಮನೆಗಳ ಮುಂದೆ ನೀವು ಯಾರ್ಯಾರು ಹೇಳಿಕೆ ಕೊಟ್ಟಿದ್ದೀರಿ ಅವ್ರ ಮನೆಗಳ ಮುಂದೆ ಬಂದು ನಾವು ಹೋರಾಟ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. 2ನೇದು, ಮಾನ್ಯ ಕುಮಾರಸ್ವಾಮಿಯವರು ಮಾನ್ಯ ಅಮಿತ್ ಶಾ ಅವ್ರಿಗೂ ಒಂದು ಪತ್ರ ಬರೀತಾರೆ. ಇಲ್ಲಿದೆ ನೋಡಿ, 29/2024ರಲ್ಲಿ 29 ಸೆಪ್ಟೆಂಬರ್ 2024ರಲ್ಲಿ ಒಂದು ಪತ್ರವನ್ನು ಬರೀತಾರೆ. ಯಾರಿಗೆ? ಅಮಿತ್ ಶಾ ಅವರಿಗೆ, ಯೂನಿಯನ್ ಹೋಮ್ ಮಿನಿಸ್ಟ್ರಿಗೆ ಒಂದು ಪತ್ರ ಬರೀತಾರೆ. 3 ಪುಟದ್ದು ಒಂದು ಪತ್ರ, 2 ಪೇಜ್ದು ಒಂದು ಪತ್ರ ಇದೆ. ಕುಮಾರಸ್ವಾಮಿ ಅವರು ಸೈನ್ ಮಾಡಿರುವಂಥದ್ದು. 29
9/2024 ಪತ್ರ ಬರೀತಾರೆ. ಏನು ಹೇಳ್ತಾರೆ ಅಂದರೆ ಜಸ್ಟ್ ಮಾತ್ರ ಹೇಳ್ತೀನಿ. ವೈಲ್ ಆನ್ ದಿಸ್ ಸಬ್ಜೆಕ್ಟ್ ಐ ಹ್ಯಾಡ್ ಪ್ರೆಸೆಂಟೆಡ್ ದಿ ಕರಪ್ಷನ್ allegations and extortionist tendencies of an IPS officer. Corruption, allegations and extortionist tendency of an IPS officer, M. Chandrasekhar, currently functioning as ADGP, SIT in the Karnataka Lokayukta. This officer with unprecedented arrogance has written a letter and circulated to the media as a response to my press conference, which is per se abusive. I don't mind his abuse because his twisted tongue has relayed many terrible lies over the years now and is completely in tune with Chief Minister Siddaramaiah and his defense team ಅಂತ ಬರೀತಾರೆ. I am sure you understand the dangerous implications of what I am trying to state in this letter. It may be imperative for central agencies to take over the investigation against Sri Siddaramaiah and such a case should be made out in the court and before the competent authorities. ನೋಡಿ ಇಲ್ಲಿ ಬರೀತಾರೆ ಅವರು. I am sure you understand the dangerous implications of what I am trying to state in this letter. It may be imperative for central agencies like ED to take over the investigation against Sri Siddaramaiah and such a case should be made out in the court and before the competent authorities. It is similar set of senior police officers totally aligned with the regime who have clandestinely provoked cases against NDA ministers and BJP functionaries. One such FIR related to the electoral bonds issue has been in the news currently. The nexus of these police officers with Congress leaders deserves to be probed. ಇವರು ಸೆಂಟ್ರಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಯವರು ನೀವು ಟೇಕ್ ಓವರ್ ತಗೋಬೇಕು ಈ ವಿಚಾರವನ್ನು, ಈ ಕೇಸನ್ನು ಅಂತ ಪತ್ರವನ್ನು 29/9/2024 ಬರೀತಾರೆ. ಅವತ್ತೇನೆ ಸ್ನೇಹಮಯಿ ಕೃಷ್ಣರವರು ಇವ್ರಿಗೆ ಯಾರು ಡ್ರಾಫ್ಟ್ ಮಾಡಿಕೊಟ್ಟಿದ್ರು ಪತ್ರವನ್ನು, ಸೇಮ್ ಪರ್ಸನ್ ಡ್ರಾಫ್ಟೆಡ್ ಆ್ಯಂಡ್ ಗಿವನ್ ಟು ಸ್ನೇಹಮಯಿ ಕೃಷ್ಣ, ಸೇಮ್ ಲ್ಯಾಂಗ್ವೇಜ್. ಬನ್ನಿ ಸರ್, ಸ್ನೇಹಮಯಿ ಕೃಷ್ಣ ಆಲ್ಸೋ ಸೇಮ್ ಪರ್ಸನ್ ಡ್ರಾಫ್ಟಿಂಗ್ ಈಸ್ ಬೀಂಗ್ ಡನ್. ಅವತ್ತೇ ಬರೀತಾರವರು ಇಮೇಲಲ್ಲಿ. 30ನೇ ತಾರೀಕು ECR ಫೈಲ್ ಆಗುತ್ತೆ, FIR ಫೈಲ್ ಆಗುತ್ತೆ. ಯಾರು ED ಅವರು FIR ಫೈಲ್ ಮಾಡ್ತಾರೆ. ಕೂತ್ಕೊಡ್ರಿ, ಯಾಕೆ FIR ಫೈಲ್ ಮಾಡ್ತಾರೆ? ಯಾರು ED ಅವರು? ಅಲ್ಲೇ ಕೂತ್ಕೊಳ್ಳಪ್ಪ. FIR ಫೈಲ್ ಮಾಡಿ, ಏನಕ್ಕೆ FIR ಫೈಲ್ ಮಾಡಿದ್ದಾರೆ, ಯಾವ ಕೇಸ್ ಆಧಾರದ ಮೇಲೆ FIR ಫೈಲ್ ಮಾಡಿದ್ದಾರೆ, ಯಾರು ರೆಫರ್ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಕುಮಾರಸ್ವಾಮಿಯವರ ಲೆಟರ್ ಆಧಾರದ ಮೇರೆಗೆ FIR ಫೈಲ್ ಮಾಡಿದ್ದೀರಾ ನೀವು? ಇಟ್ ಲುಕ್ಸ್ ವೆರಿ ಕ್ಲಿಯರ್ಲಿ ಕುಮಾರಸ್ವಾಮಿ ಹ್ಯಾಸ್ ರಿಟರ್ನ್ ಎ ಲೆಟರ್. ಸೆಂಟ್ರಲ್ ಏಜೆನ್ಸಿ ಶುಡ್ ಟೇಕ್ ಓವರ್ ದಿಸ್ ಕೇಸ್. ಪೊಲೀಸ್ನವರು ಇನ್ ಕೊಲ್ಯೂಷನ್ ವಿತ್ ಸಿದ್ದರಾಮಯ್ಯನವರು ಅಡಿನಲ್ಲಿರುವಂಥದ್ರಿಂದ ನೀವು ಇದರಲ್ಲಿ ತನಿಖೆ ಮಾಡೋಕ್ಕಾಗಲ್ಲ ಅಂತ ಒಂದು ಪತ್ರ ಬರೆದು ಅವತ್ತೇನೆ ಈ ಸ್ನೇಹಮಯಿ ಕೃಷ್ಣನು ಸೇಮ್ ಲ್ಯಾಂಗ್ವೇಜಲ್ಲಿ ಬರೀತಾರೆ. ಯಾವುದು ಆಧಾರನೇ ಇಲ್ಲ, ತನಿಖೆ ನಡೀತಾ ಇದೆ, ಕೋರ್ಟ್ ಆದೇಶ ಇದೆ, ಲೋಕಾಯುಕ್ತ ತನಿಖೆ. ಲೋಕಾಯುಕ್ತ ಇಸ್ ನಾಟ್ ಕಮಿಂಗ್ ಅಂಡರ್ ಗೌರ್ಮೆಂಟ್ ಆಫ್ ಕರ್ನಾಟಕ. ಬೇಸಿಕ್ ಕಾಮನ್ ಸೆನ್ಸ್ ಕುಮಾರಸ್ವಾಮಿಯವರು ಅರ್ಥ ಮಾಡ್ಕೋಬೇಕು. ಯೂನಿಯನ್ ಮಿನಿಸ್ಟರ್ ಆಗಿದ್ದೀರಿ ನೀವು. ಇಟ್ ಇಸ್ ಇಂಡಿಪೆಂಡೆಂಟ್ ಏಜೆನ್ಸಿ, ಇಟ್ ಇಸ್ ಇಂಡಿಪೆಂಡೆಂಟ್ ಬಾಡಿ. ಲೋಕಾಯುಕ್ತ, ಲೋಕಪಾಲ್, ದೇರ್ ಆಲ್ ಇಂಡಿಪೆಂಡೆಂಟ್ ಬಾಡೀಸ್. ದೇ ಆರ್ ಫಂಕ್ಷನಿಂಗ್ ಅಂಡ್ ದೇರ್ ಓನ್. ಅದಕ್ಕೆ ಲೋಕಾಯುಕ್ತ ರೆಫರ್ ಮಾಡಿರುವಂಥದ್ದು, ಲೋಕಾಯುಕ್ತಗೆ ಕೋರ್ಟ್ ರೆಫರ್ ಮಾಡಿರುವಂಥದ್ದು. ಅದನ್ನು ನೀವು ಸರಿ ಇಲ್ಲ, ED ಕೊಡಿ ಅಂತ ಕುಮಾರಸ್ವಾಮಿಯವರು ಬರೀತಾರೆ ಪತ್ರವನ್ನು. ಅದರ ಆಧಾರದ ಮೇಲೆ ED ತಾನಾಗಿ ಎಂಟ್ರಿ ತಗೊಳುತ್ತೆ. ಒಬ್ಬ ಸ್ನೇಹಮಯಿ ಕೃಷ್ಣ ಅನ್ನೋ ವ್ಯಕ್ತಿ ಆ ದೂರಿನ ಆಧಾರದ ಮೇರೆಗೆ ಸೇಮ್ ಯಾವುದು ಸ್ಟಫ್ನೆಸ್ ಇಲ್ಲ ಅಲ್ಲಿ, ಯಾವ ಸ್ಟಫು ಇಲ್ಲ ಅಲ್ಲಿ, ಯಾವುದು ಮೆಟೀರಿಯಲ್ಲು ಪ್ರೊವೈಡ್ ಮಾಡಿರಲಿಲ್ಲ. ಅದರ ಆಧಾರದ ಮೇರೆಗೆ ED ಅವರು FIRನ ECR ಅಂತ ಕರೀತಾರೆ, ಅಲ್ಲಿ ECRನ ದಾಖಲು ಮಾಡ್ಕೊತಾರೆ. ECR ದಾಖಲು ಮಾಡ್ಕೊಂಡು ED ಅವರು ಎಂಟ್ರಿ ತಗೊಳ್ಳುವಂಥದ್ದಕ್ಕೆ ಭಾಳ ಪ್ರಮುಖವಾಗಿ ಮನಿ ಲಾಂಡ್ರಿಂಗ್ ಇರಬೇಕು, ಮನಿ ಟ್ರಾನ್ಸಾಕ್ಷನ್ ಇರಬೇಕು, ಎಕನಾಮಿಕಲ್ ಅಫೆನ್ಸ್ ಆಗಿರಬೇಕು.
ಹಣದ ವ್ಯವಹಾರ ಆಗಿರಬೇಕು. ಹಣದಲ್ಲಿ ವ್ಯವಹಾರ ನಡೆದಿರುವಾಗ ಏನಾದರೂ ಲೋಪದೋಷಗಳಾಗಿರಬೇಕು. ಇಲ್ಲಿ ಪರ್ಯಾಯವಾಗಿ ಪರಿಹಾರದ ರೂಪದಲ್ಲಿ ಸೈಟ್ಗಳನ್ನ ಕೊಟ್ಟಿರುವಂಥ ವಿಚಾರದಲ್ಲಿ ಮನಿ ಲಾಂಡ್ರಿಂಗ್ ಹೆಂಗೆ ಬರುತ್ತೆ? ಅದು ಸಿದ್ದರಾಮಯ್ಯನವ್ರ ವಿರುದ್ಧ ನೀವು ಕೇಸನ್ನು FIRನ ಹೆಂಗೆ ದಾಖಲು ಮಾಡ್ತೀರಿ? ಮಿಸ್ಟರ್ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಇಸ್ ಇನ್ವಾಲ್ವ್ಡ್ ಇನ್ ದಿಸ್. ಎಲ್ಲಿ ಯಾವುದಾದ್ರು ಒಂದು ಸಣ್ಣದೊಂದು ಆಧಾರ ಅನ್ನೋದು ಇದೆ ನಿಮ್ಮಲ್ಲಿ? ಸಿದ್ದರಾಮಯ್ಯ ನೇರವಾಗಿ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. 14 ಸೈಟ್ ಕೊಡುವಂಥ ವಿಚಾರದಲ್ಲೂ ನೇರವಾಗಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದು ಎಲ್ಲಿದೆ ಮಾಹಿತಿ? ನಿಮ್ಮ ಹತ್ರ ಎಲ್ಲಾದರೂ ದಾಖಲೆಗಳಿದ್ದಾವೆ? ಇಲ್ಲಿವರೆಗೂ ಪ್ರೂವ್ ಮಾಡೋಕ್ಕಾಗಲಿಲ್ಲ. ತನಿಖೆ ಆಗಬೇಕು ಅನ್ನುವಂಥದ್ದು ಅಷ್ಟೇ ಗವರ್ನರ್ ಕೊಟ್ಟಿರುವಂಥದ್ದು 17A ಅಡಿನಲ್ಲಿ. ಅದನ್ನು ಎತ್ತಿಡಿದಿದೆ ಕೋರ್ಟು. ಪ್ಯಾರಲಾಗಿ ಜನಪ್ರತಿನಿಧಿ ಕಾಯ್ದೆ ಕೋರ್ಟ್ನವರು ತನಿಖೆ ಮಾಡಿ ಅಂತ ಹೇಳಿದ್ದಾರೆ. ತನಿಖೆ ಬಂದಾದ ಮೇಲೆ ತಪ್ಪಿತಸ್ಥರು ಯಾರು ಅಂತ ಫೈಂಡ್ ಔಟ್ ಮಾಡಿ ಆದಮೇಲೆ ತಾನೇ ನೀವು ಇಡಿ ಮತ್ತೊಂದು ಇನ್ನೊಂದು ಇನ್ವಾಲ್ವ್ ಆಗಬೇಕು. ಸಡನ್ನಾಗಿ ಇಡಿ ಹೆಂಗೆ ಬರುತ್ತೆ ಅಂದರೆ ಸಿದ್ದರಾಮಯ್ಯನವ್ರನ್ನ ನೀವು ಕೆಳಗಡೆ ಇಳಿಸ್ಬೇಕು ಅನ್ನುವಂಥ ಉದ್ದೇಶದಿಂದ FIR ಆದ ತಕ್ಷಣ FIR ಆಗಿದೆ ಕೆಳಗಡೆ ಇಳಿರಿ ಅಂತ ಹೇಳುವಂಥದ್ದಕ್ಕೆ ನೀವು ಮಾಡ್ತಾ ಇರುವಂಥ ಒಂದು ಹುನ್ನಾರನ. ಆ ಥರ ಆದರೆ ಇಡೀ ದೇಶದಲ್ಲಿ 543 MP ಪೈಕಿ 257 ಜನರ ವಿರುದ್ಧ 257 MP ವಿರುದ್ಧ ಕ್ರಿಮಿನಲ್ FIRಗಳಿದ್ದಾವೆ. ಇಡೀ ದೇಶಾದ್ಯಂತ 257 MP ವಿರುದ್ಧ ಕ್ರಿಮಿನಲ್ FIRಗಳಿದ್ದಾವೆ. ಹಾಲಿ 67 ಮಂತ್ರಿಗಳ ಪೈಕಿ ಕೇಂದ್ರ ಸರ್ಕಾರದ ಹಾಲಿ 67 ಮಿನಿಸ್ಟ್ರಿಗಳ ಪೈಕಿ 27 ಜನರ ವಿರುದ್ಧ ಕ್ರಿಮಿನಲ್ ಅಫೆನ್ಸ್ಗಳಿದ್ದಾವೆ, ಕ್ರಿಮಿನಲ್ FIRಗಳಿದ್ದಾವೆ. ಕ್ರಿಮಿನಲ್ ಅಫೆನ್ಸ್ ಇನ್ಕ್ಲೂಡಿಂಗ್ ಶೋಭಾ ಕರಂದ್ಲಾಜೆ, ಇನ್ಕ್ಲೂಡಿಂಗ್ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ FIR ಆಗಿರುವಂಥ ದಾಖಲೆಗಳು ನನ್ನ ಹತ್ರ ಇದ್ದಾವೆ. FIR ಇದ್ದಾವೆ ಎಲ್ಲ ಪೂರ್ತಿ ನೋಡಿ. FIR ಕಾಪಿಗಳು ನನ್ನ ಹತ್ರ ಇವೆಲ್ಲ FIR ಕಾಪಿಗಳು. ಅಶೋಕ್ ಅವ್ರ ವಿರುದ್ಧ ಇದೆ, ಅಮಿತ್ ಶಾ ಅವ್ರ ವಿರುದ್ಧ ಇದೆ, ಶೋಭಾ ಕರಂದ್ಲಾಜೆ ವಿರುದ್ಧ ಇದೆ, ಶಿವರಾಜ್ ಸಿಂಗ್ ಚೌಹಾನ್ ವಿರುದ್ಧ ಇದೆ. ಎಲ್ಲ ಕ್ರಿಮಿನಲ್ ಅಫೆನ್ಸ್, ನಾನ್ ಬೇಲಬಲ್ ವಾರಂಟ್ FIRಗಳಿರೋದು ಇವೆಲ್ಲ ಪೂರ್ತಿ. ಜಿತಮ್ ರಾಮ್ಜಿ ಅವ್ರ ವಿರುದ್ಧ ಇದೆ, ಧರ್ಮೇಂದ್ರ ಪ್ರಧಾನ್ ವಿರುದ್ಧ ಇದ್ದಾವೆ. ಎಲ್ಲ ಕ್ರಿಮಿನಲ್ ಅಫೆನ್ಸಸ್, ಕ್ರಿಮಿನಲ್ ಕೇಸಸ್ ಎಲ್ಲ ಇರುವಂಥದ್ದು. ಹಾಲಿ ಮಂತ್ರಿಗಳು ಅಮಿತ್ ಶಾ ವಿರುದ್ಧ ಇದ್ದಾವೆ, ಪ್ರಹ್ಲಾದ್ ಜೋಶಿ ವಿರುದ್ಧ ಇದೆ, ಸಾಮ್ರಾಟ್ ಚೌಧರಿ ವಿರುದ್ಧ ಇದೆ. ಎಲ್ಲ ಕಾಗ್ನಿಜೆನ್ಸ್ ಅಫೆನ್ಸ್ಗಳೇ. 10, 20, 30 ಕ್ರಿಮಿನಲ್ ಕೇಸ್ಗಳೇ, ಒಂದಲ್ಲ ಎರಡಲ್ಲ 10 ಕೇಸ್ ಇದ್ದಾವೆ. ಕುಮಾರಸ್ವಾಮಿ ವಿರುದ್ಧ ಇದೆ. ಕುಮಾರಸ್ವಾಮಿಯವ್ರ ವಿರುದ್ಧ ಕುಮಾರಸ್ವಾಮಿ ಇಸ್ ದೇರ್ ಆನ್ ದ ಬೈಲ್. ಕ್ರಿಮಿನಲ್ FIRಲ್ಲಿ ಬೈಲಲ್ಲಿದ್ದಾರೆ ಅವರು ಕುಮಾರಸ್ವಾಮಿಯವರು ಮಾತಾಡ್ತಾರೆ. ಇವರು ಒಬ್ಬ IPS ಅಧಿಕಾರಿನ SIT ಮುಖ್ಯಸ್ಥನ, ಲೋಕಾಯುಕ್ತ SIT ಆ ಮುಖ್ಯಸ್ಥನ್ನ ನೀವು ಎಕ್ಸ್ಟಾರ್ಷನಿಸ್ಟ್ ಅಂತ ಬರಿತೀರಿ, ಸುಲಿಗೆಗಾರ ಅಂತ ಬರಿತೀರಿ. ಅವ್ರನ್ನ ಹೇಳ್ತೀರಿ ಮಾಧ್ಯಮದಲ್ಲಿ 20 ಕೋಟಿ 50 ಕೋಟಿ ಸುಲಿಗೆ ಮಾಡಿದ್ದಾರೆ ಅಂತ. ಎಲ್ಲಿ ನೀವು ಇದನ್ನು ಕೊಟ್ಟಿದ್ದೀರಿ? ನೀವು ದಾಖಲೆ ಕೊಟ್ಟಿದ್ದೀರಿ? ಹೆಂಗೆ ನೀವು ಅವ್ರನ್ನ ಎಕ್ಸ್ಟಾರ್ಷನಿಸ್ಟ್ ಅಂತ ಕರಿತೀರಿ? ಲಂಚ ತಗೊಳ್ಳುವಂಥ ವ್ಯಕ್ತಿ ಅಂತ ಹೆಂಗೆ ಕರಿತೀರಿ? ನಿಮ್ಮ ಕೇಸನ್ನು ಅವರು ಇನ್ವೆಸ್ಟಿಗೇಷನ್ ಮಾಡುವಂಥ ವ್ಯಕ್ತಿಗೆ ಧಮಕಿ ಹಾಕಿ ಎದುರಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ. ಅದಕ್ಕೆ ಅವ್ರ ಸ್ಟಾಫ್ಗೆ ಒಂದು ಪತ್ರ ಬರೆದವ್ರೆ. ಟುಡೇ ಅಕ್ಯೂಸ್ಡ್ ಇನ್ ಕ್ರೈಮ್ ನಂಬರ್ 16/14 ಆಫ್ SIT HD Kumaraswamy in a press conference made false and malicious allegations and threats. As you know, the SIT had sought the prosecution sanction of the accused from the competent authority. This accused, who is on bail, Sri HD Kumaraswamy, has done this deter us from discharging our duty. It appears that his objective is to create fear in the minds of officers of SIT by attacking me. But ಗವರ್ನರ್ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರು. ಹೈಕೋರ್ಟಲ್ಲಿ ಚಾಲೆಂಜ್ ಆಯಿತು. ಅದು ಗವರ್ನರ ಒಂದು ಡಿಸಿಷನ್ನ ಎತ್ತಿಡಿಯುವಂಥ ಕೆಲಸವನ್ನು ಮಾಡಿ ಆದಮೇಲೆ ಪ್ಯಾರಲಲ್ಲಾಗಿ ಇನ್ನೊಂದು ಜನಪ್ರತಿನಿಧಿ ಕೋರ್ಟ್ನಲ್ಲಿ ಏನು ಇದೆ RTI ಸೋಕಾಲ್ಡ್ RTI ಕಾರ್ಯಕರ್ತರು ಆ್ಯಕ್ಟಿವಿಸ್ಟ್ಗಳು ಏನು ದೂರು ದಾಖಲು ಮಾಡಿದರು ತನಿಖೆಗೆ ಅವಕಾಶ ಕೊಡಿ ಅಂತ. ಅದರ ಆಧಾರದ ಮೇರೆಗೆ
ತನಿಖೆ ಮಾಡುವಂಥದ್ದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಲೋಕಾಯುಕ್ತವರು ತನಿಖೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಏಕಾಏಕಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್, ED, CBI, NIA, IT ಇವೆಲ್ಲವೂ ಅಮಿತ್ ಶಾ ಅವರ ಅಣತಿ ಮೇಲೆ ನಡೀತಾ ಇರುವಂಥ ಕೇಂದ್ರ ಸರ್ಕಾರದ ಸಂಸ್ಥೆ ಅಡಿನಲ್ಲಿ ಬರುವಂಥ ಸಂಸ್ಥೆಗಳು, ಏಜೆನ್ಸಿಗಳು ಇದ್ದಕ್ಕಿದ್ದಂಗೆ ಮನಿ ಲ್ಯಾಂಡ್ರಿಂಗ್ ಆಕ್ಟ್ ಅಡಿನಲ್ಲಿ ಏನು ಲೋಕಾಯುಕ್ತದಲ್ಲಿ ದೂರು ದಾಖಲಾಗಿತ್ತು, ಆ ದೂರದ ಆಧಾರದ ಮೇರೆಗೆ ಕೇಸನ್ನು ದಾಖಲು ಮಾಡಿಕೊಂಡು ಅವರು ಎಂಟ್ರಿ ತಗೊಂಡಿದ್ದಾರೆ. ಅದಾದ ಮೇಲೆ ಮಾನ್ಯ ಪಾರ್ವತಿ ಸಿದ್ದರಾಮಯ್ಯ ಮೇಡಮ್ ಅವರು, ಸಿದ್ದರಾಮಯ್ಯ ಸಾಹೇಬರಿಗೆ ಕಳಂಕ ಬರ್ತಾ ಇದೆ, ತೇಜೋವಧೆ ಆಗ್ತಾ ಇದೆ, ಸುಮ್ಮನೆ ಅವರ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇರುವಂಥದ್ದು ದಿನನಿತ್ಯ ಮಾಧ್ಯಮಗಳಲ್ಲಿ ಏನು ನೋಡ್ತಾ ಇದ್ರು, ಅದು ಬೇಸರವನ್ನು ಮಾಡಿಕೊಂಡು 14 ಸೈಟ್ಗಳನ್ನು ನಿನ್ನೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ನಿಮ್ಮ ಏನು ನೀವು ಪರಿಹಾರವನ್ನು ಕೊಟ್ಟಿದ್ರಿ ಆ ಸೈಟ್ಗಳನ್ನು ವಾಪಸ್ ತಗೊಳ್ಳಿ, ತದನಂತರ ಕೋರ್ಟ್ ಮೂಲಕ ನಮಗೆ 3 ಎಕರೆ 16 ಗುಂಟೆ ಜಾಗವನ್ನು ನೀವೇನು ಇಲ್ಲಿಗಲ್ಲಾಗಿ ನೋಟಿಫೈ ಇಲ್ಲದೇ ನಮ್ಮ ಗಮನಕ್ಕೆ ಬರ್ದೇನೆ ಅಕ್ವೈರ್ ಮಾಡ್ಕೊಂಡು ಬೇರೆಯವ್ರಿಗೆ ಸೈಟ್ ಹಂಚಿಕೆ ಮಾಡಿ ಮಾರುವಂಥ ಕೆಲಸವನ್ನು 2020ನೇ ಇಸ್ವಿನಲ್ಲೇ ಮಾಡಿದ್ದೀರಿ BJP ಸರ್ಕಾರ ಇದ್ದಾಗ. ಅದರ ವಿಚಾರವಾಗಿ ಆಮೇಲೆ ನಾವು ಹೋರಾಟ ಮಾಡೋಣ ಅನ್ನುವಂಥ ದೃಷ್ಟಿಯಿಂದ ಈಗೇನು ಅವರು ಪರಿಹಾರ ಕೊಟ್ಟಿರುವಂಥದ್ದನ್ನು ವಾಪಸ್ ಕೊಟ್ಟಿರುವಂಥ ಕೆಲಸವನ್ನು ಮಾಡಿದ್ದಾರೆ. BJPಯವರು ಮತ್ತು JDSನವರು ಕಾಲ್ಡ್ ಕಾರ್ಯಕರ್ತರು, RTI ಕಾರ್ಯಕರ್ತರು ಸಿದ್ದರಾಮಯ್ಯನವರ ವಿಚಾರದಲ್ಲಿ ಏನು ಪುಂಖಾನುಪುಂಖ ಮಾಧ್ಯಮದ ಮುಂದೆ ಬೆಳಗ್ಗೆ ಒಂದು ಸರಿ, ಮಧ್ಯಾಹ್ನ ಒಂದು ಸರಿ, ಸಾಯಂಕಾಲ ಒಂದು ಸರಿ, ಮತ್ತೆ ಮಿಡ್ ನೈಟಲ್ಲಿ ಒಂದು ಸರಿ ಹೇಳಿಕೆಗಳನ್ನು ಕೊಡುವುದರ ಮೂಲಕ ಸುಮ್ಮನೆ ಆಪಾದನೆ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಇಟ್ಕೊಂಡಿದ್ರು. ಈಗ ಅದು ಬಂದಾಯಿತು. ನೆಕ್ಸ್ಟು ನಾವು ಕೇಳ್ತಾ ಇದ್ದೀವಿ, BJP ಮುಖಂಡರುಗಳು ಭಾಳ ಪ್ರಮುಖವಾಗಿ KR ಕಾನ್ಸ್ಟಿಟ್ಯೂನ್ಸಿ MLA, ಹೊಸದಾಗಿ ಗೆದ್ದಿರುವಂಥ MLA ಶ್ರೀವತ್ಸ ಅವರೇ, BJP ಮುಖಂಡರುಗಳು ಒಂದಷ್ಟು ಜನ, ಯಾರೋ ಕೌಟಿಲ್ಯ ರಘು ಅಂತೆ, ಇನ್ಯಾರೋ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.